ನಮಸ್ತೆ ಸರ್. ನಮಸ್ತೆ ಸರ್, ನಮ್ದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಚನ್ನಪಟ್ಟಣ ಅಂತ ಒಂದು ಗ್ರಾಮ ನಮ್ದು. ನಾವು ಈಗ ಪ್ರತಿ ಸಲನೂ ಬೇರೆ ಬೇರೆ ಎಲ್ಲ ಇದನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ ಉಪಯೋಗಿಸ್ಬಿಟ್ಟು ಬೆಳೆ ಬೆಳಿತಿದ್ವಿ. ಬಟ್ ಆದ್ರೂ ಅಂತ ಈಲ್ಡ್ ಬರ್ತಾ ಇರ್ಲಿಲ್ಲ. ಈ ಸಲ ನೋಡೋಣ ಅಂತಂದು ನಿಮ್ದು ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಲಿಮಿಟೆಡ್ ನಮ್ದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾನು ತರಿಸ್ಬಿಟ್ಟೆ ಸರ್. ಗೇರ್ ಸಿಸ್ಟಮ್ ಗೇರ್ 1, ಗೇರ್ 2, ಗೇರ್ 3 ಅಂತ ಇದನ್ನ ತಂದ್ಬಿಟ್ಟು ಹಾಕಿದ್ವಿ. ಇದರಲ್ಲಿ ನಮಗೆ ಚೇಂಜಸ್ ಕಂಡಿದ್ದು ಏನು ಅಂತಂದ್ರೆ, ನಮಗೆ ಮಿಡಿ ಎಲ್ಲೂ ಬಿದ್ದಿಲ್ಲ. ಸಣ್ಣ ಮಿಡಿ ಬೀಳೋದು ಮೊದಲೆಲ್ಲ, ಆ ಮಿಡಿ ಎಲ್ಲೂ ಬಿದ್ದಿಲ್ಲ ಸರ್. ಇದು ಒಳ್ಳೆ ಗುಡ್ ರಿಸಲ್ಟ್ ಬರ್ತಾ ಇದೆ ಅಂತ ನಮ್ಗೆ ಅನಿಸ್ತು. ಆ ಒಂದು ಇದನ್ನ ಇಲ್ಲ, ನಾನು ಮತ್ತೆ ಇದನ್ನ ತಗೊಂಡ್ಬಿಟ್ಟು ಬೇರೆ ರೈತರಿಗೂ ಇದು ಮಾಡ್ತಿದ್ದೆ ಸರ್, ಕೊಡ್ತಾ ಇದ್ದೀರಾ. ಚೆನ್ನಾಗ್ ಬರ್ತಾ ಇದೆ ಸರ್. ಮತ್ತೆ ಗ್ರೀನಿಶ್ ಆಮೇಲೆ ಮೇಲೆ ಒಂಬಳೆ ಸೈಜು ಎಲ್ಲ ಚೆನ್ನಾಗಿ ಈಗ ಅಡ್ವಾನ್ಸ್ ಆಗ ಬರ್ತಾ ಇದೆ ಸರ್. ದಪ್ಪ ಸೈಜ್ ಬಂದಿದೆ, ಈಗ ಬರ್ತಾ ಇದೆ. ಈಗ ಆಲ್ರೆಡಿ ಇನ್ನು ಈಗ 2 ಟೈಮ್ ಅಡಿಕೆ ತೆಗೆದಿದ್ದಾರೆ, 3ನೇ ಟೈಮ್ ಈಗ ಅಡಿಕೆ ತೆಗಿಬೇಕು. ಆಲ್ರೆಡಿ ಕೊನೆಯಲ್ಲಿ ಇದು ಒಂಬಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್. ಈಗ ಸೆಕೆಂಡ್ ಟೈಮ್ಗೆ ಮತ್ತೆ ಸ್ಟಾರ್ಟ್ ಆಗಿದೆ, ಚೆನ್ನಾಗ್ ಬರ್ತಾ ಇದೆ. ಮತ್ತೆ ನೀವು ಬೇರೆ ರೈತರಿಗೆ ಎಷ್ಟು ಜನಕ್ಕೆ ಮಾರಿದ್ದೀರಾ ಸರ್? ಸರ್, ಸುಮಾರು ಒಂದು 100 ಜನ ರೈತರಿಗೆ ನಾವು ಆಲ್ರೆಡಿ ಈಗ ಕೊಟ್ಟಿದ್ದೀನಿ. ಬಟ್ ಯಾರು ಸಹ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ ಸರ್. ಚೆನ್ನಾಗಿ ಬಂದಿದೆ, ನಮ್ದು ಚೆನ್ನಾಗಿ ಇದಾಗಿದೆ, ಗ್ರೀನಿಶ್ ಬಂದಿದೆ, ಆಮೇಲೆ ಅಡಿಕೆ ಮಿಡಿ ಬಿದ್ದಿಲ್ಲ ಅಂತೆಲ್ಲ ಹೇಳಿದಾರೆ ಸರ್. ಮತ್ತೆ ಈ ವರ್ಷ ಮಳೆನೂ ಕಡಿಮೆ, ಸ್ವಲ್ಪ ಮಳೆನೂ ಕಡಿಮೆ ಇದೆ ಸರ್ ಈ ಸಲ. ಇದು ಕಾಯಿ ಸೀಳೋದು ಕಡಿಮೆ, ಅದು ಕಡಿಮೆ ಆಗಿದೆ ಸರ್. ಕಾಯಿ ಸೀಳೋದು ಕಡಿಮೆ ಆಗಿದೆ. ಮತ್ತೆ ಈಲ್ಡ್ ವೈಸ್ ಯಾವ ತರ ಇನ್ಕ್ರೀಸ್ ಸರ್? ಲಾಸ್ಟ್ ಟೈಮ್ ಗಿಂತ ಈ ಸಲ ಚೆನ್ನಾಗಿದೆ ಸರ್. ಲಾಸ್ಟ್ ಟೈಮ್ ಮಳೆ ಅಷ್ಟೊಂದಿದ್ರು ಈಲ್ಡ್ ಅಷ್ಟು ಇದ್ದಿಲ್ಲ. ಈ ಸಲ ಮಳೆ ಕಡಿಮೆ ಆದ್ರೂ ಸಹ ಈಲ್ಡ್ ಜಾಸ್ತಿ ಆಗಿದೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಸರ್? ಒಂದು 20% ಜಾಸ್ತಿ ಆಗಿದೆ 20% ಲಾಸ್ಟ್ ಟೈಮ್. ಈಗ ನೀವು 100-200 ಜನ ರೈತರಿಗೆ ಮಾರಿದ್ರೇನು ಯಾರು ಬ್ಯಾಡ್ ಒಪಿನಿಯನ್ ಯಾರು ಹೇಳಿಲ್ಲ ಸರ್. ನಾವು ತಂದು ಹಾಕಿದ್ಮೇಲೆ ಈ ತರ ಇದೆ ಅಂದ್ಮೇಲೆ ಎಲ್ಲ ಚೆನ್ನಾಗಿದೆ. ಇದ್ರಲ್ಲೆಲ್ಲ ಏನೋ ನೋಡ್ಬೋದು, 3 ನಮೂನಿ ಕಲರ್ ಕಾಣ್ತಾ ಇದೆ ನಮಗೆ. ಒಂದೊಂದು ನಮೂನಿ ಇದೆ, ಬಟ್ 3 ಮಿಕ್ಸ್ ಮಾಡ್ಬಿಟ್ಟು ಒಂದು ಎಲ್ಲ ಜೀವಾಣುಗಳು ನಾವು ಅದು ಇರ್ತಕ್ಕಂತ ಇದನ್ನ ನಾವು ನೋಡ್ಬೋದು ಅಂತ ಹೇಳಿದಾರೆ ಸರ್. ಜೀವಾಣುನೇ ನೋಡ್ಬೋದು ನೀವು. ಹೌದು ಸರ್. ಈಗ ನೀವು 5 ಲೀಟರ್ ಕ್ಯಾನ್ ತರಿಸ್ಕೊಂಡು ಯಾವ ತರ ಕೊಡ್ತಾ ಇದೀರಾ, ಗೈಡ್ ಮಾಡ್ತಾ ಇದೀರಾ ಸರ್? ನಾವ್ ಏನ್ ಮಾಡ್ದೆ ಅಂದ್ರೆ, ಒಂದು ಬಾಕ್ಸ್ ಅಲ್ಲಿ 3 ಕ್ಯಾನ್ ಬರುತ್ತೆ ಸರ್. ಅದು ಗೇರ್ 1, ಗೇರ್ 2, ಗೇರ್ 3 ಅಂತ 3 ಸಹ ಮಿಕ್ಸ್ ಮಾಡಿಸ್ತೀವಿ. ಗೇರ್ 1 ಫಸ್ಟ್ ಹಾಕ್ಸಿ, ಗೇರ್ 2 ಸೆಕೆಂಡ್ ಹಾಕ್ರಿ ಅಂತ ಹೇಳ್ತೀವಿ. ಆಮೇಲೆ ಗೇರ್ 3 ಹಾಕ್ಸ್ಬಿಟ್ಟು ಅದ್ರ ಜೊತೆಗೆ ಮತ್ತೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಮಾಡಕ್ಕೂ ಹೇಳಿದೀವಿ. 19 ಹಾಲು ಅಥವಾ ಯಾವ್ದಾದ್ರು ಬೇರೆ ಇನ್ನು ಪೊಟ್ಯಾಶ್ ಈ ತರ ಇದ್ರೆ ಮಿಕ್ಸ್ ಮಾಡ್ಬಿಟ್ಟು ಕೊಡಕ್ಕೂ ಹೇಳಿದೀನಿ. ಅದು ಆ ತರ ಮಾಡಿದಾರೆ ಸರ್. ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು. ಈಗ ನೀವು ರೈತರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ ಇನ್ಮೇಲೆ? ಸರ್, ಇದು ಬೇರೆ ಎಲ್ಲ ಹಾಕೋದ್ಕಿಂತ ಅದು ಇದು ಅಂತ ಸುಮ್ಮನೆ ಸಿಕ್ಕಾಪಟ್ಟೆ ಇದು ಕಾಸ್ಟ್ ಸಹ ಕಡಿಮೆ ಆಗುತ್ತೆ ಸರ್. ಇದು ಕಾಸ್ಟ್ ತುಂಬಾ ಕಡಿಮೆ, ಬಹಳ ಕಡಿಮೆ ಆಗುತ್ತೆ. ಬೇರೆ ನಾವು ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಹಾಕ್ಸಿದೀವಲ್ಲ, ಅದಕ್ಕಿಂತ ಇದು ಕಾಸ್ಟ್ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಇರುತ್ತೆ ಸರ್? ಸುಮಾರು ಒಂದ್ ಎಕರೆಗೆ 1-1.5 ಕಡಿಮೆ ಆಗುತ್ತೆ ಬೇರೆ ಇದಕ್ಕೂ. ನಾವು ಅದ್ರಲ್ಲೂ ನೋಡಿದೀವಿ. ಅದ್ರಲ್ಲಿ ಏನಂತ ಅದ್ರಲ್ಲಿ ಯೂಮಿಕ್ ಆಮ್ಲ, ಫೆಲ್ಯೂಕ್ ಆಮ್ಲ ಈ ತರ ಇದ್ದಿದ್ದು ಹಾಕಿದ ತಕ್ಷಣ ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಕಲರ್ ತಕ್ಷಣ ಕಂಡಂಗ ಆಗುತ್ತೆ. ಬಟ್ ಚುಕ್ಕೆ ರೋಗ ಇದನ್ನ ಹಾಕಿದ್ಮೇಲೆ ಬಂದಿಲ್ಲ ಸರ್, ಯಾವ್ದು ಇಲ್ಲ. ಮತ್ತೆ ಮೈಟ್ಸ್ ಬರುತ್ತಲ್ಲ, ಮೈಟ್ಸ್ ಕಡಿಮೆ ಆಗಿದೆ. ಮೈಟ್ಸ್ ಇಲ್ಲ. ಇದು ರೂಟ್ ಸಿಸ್ಟಮ್ ಇಂದ ವರ್ಕ್ ಆಗುತ್ತೆ ಇದು. ಹಂಗಾಗಿ ಮೈಟ್ಸು ಇಲ್ಲ ಸರ್ ಈ ಸಲ. ಇಲ್ಲ ನೆಕ್ಸ್ಟ್ ಇಯರ್ ಗೆ ಇದಕ್ಕಿಂತ ಸಲಕ್ಕೆ ಲಾಸ್ಟ್ ಟೈಮ್ ಎಲ್ಲ ಈ ಒಂದು ಅಡಿಕೆ ಇದ್ದಂಕೆಲ್ಲ ನೋಡಿದ್ರೆ ಗರಿ ಎಲ್ಲ ಯೆಲ್ಲೋ ಕಲರ್ ಬಂದಿರೋದಲ್ಲ, ಬಟ್ ಈ ಸಲ ಬಂದಿಲ್ಲ. ಅದೊಂದು ಅಬ್ಸರ್ವ್ ಮಾಡಿದ್ದೀನಿ ಸರ್ ನಾನು. ಹೌದಾ? ಯೆಲ್ಲೋ ಕಲರ್ ಬಂದಿಲ್ಲ, ಗ್ರೀನಿಶ್ ಆಗಿದೆ. ಮಳೆ ಇಲ್ಲ ಅಂದ್ರೂ ಗ್ರೀನಿಶ್ ಆಗಿದೆ. ತೂಕ ಎಲ್ಲ ಸೈಜ್ ಚೆನ್ನಾಗಿದೆ ಸರ್. ಮತ್ತೆ ನಿಮ್ಮೂರ ಹತ್ರ ಎಷ್ಟು ಎಕರೆ ಇದೆ ಸರ್? ಏನ್ ಸರ್? ಎಷ್ಟು ಎಕರೆ ಇದೆ ನಿಮ್ಮೂರ ಹತ್ರ? ಅಲ್ಲ ಈ ಸರೌಂಡಿಂಗ್ಸ್ ಇಲ್ಲಿ ಒಂದು 50 ಎಕರೆ ಕೊಟ್ಟಿನಿ ಸರ್. ಒಂದು 50 ಎಕರೆ. ಈಗ ನೀವು ನಿಮ್ಮೂರ್ ಪಕ್ಕದಲ್ಲೇ ಇದು ಮಾರ್ಬಹುದು ನೀವು? ಹೌದು ಸರ್, ಮಾರ್ಬೋದು. ಧೈರ್ಯವಾಗಿ ಮಾರ್ಬೋದು ಸರ್. ಇದು ಹೇಳ್ಬೋದು ಸರ್. ಇದು ಮಾಡ್ರಿ. ನಿಮ್ ತೋಟ ಕರ್ಕೊಂಡ್ಬಂದು ತೋರಿಸ್ತಾ ಇದೀರಾ ನೀವು? ತೋರಿಸಿದ್ವಿ ಸರ್, ತೋರಿಸಿದ್ವಿ. ಇಲ್ಲೇ ಚಿಕ್ಕಂದೋಡಿ ಅಂತ ಅಲ್ಲಿ ಒಂದು 32 ಎಕರೆ ಕೊಟ್ಟಿದ್ವಿ ಸರ್. ಅವರು ಬ್ಯಾಡ್ ಒಪಿನಿಯನ್ ಹೇಳಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಎಷ್ಟು ವರ್ಷದಿಂದ ಇದ್ರಲ್ಲಿ ಸರ್ವಿಸ್ ಸರ್? ಇದರಲ್ಲೇ ನಾನು ಅಲ್ಲೇ ಸುಮಾರು ಒಂದು 5 ವರ್ಷದಿಂದಲೂ ನಾನು ಇದು ಮಾಡ್ತೀನಿ. ಬೇರೆ ಬೇರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಜನ ಹೆಂಗೆ ಅಂತಂದ್ರೆ, ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ 1 ವರ್ಷ 2 ವರ್ಷ ನೋಡ್ತಾರೆ ಸರ್, ಮತ್ತೆ ಚೇಂಜ್ ಮಾಡ್ತಾರೆ. ಅದು ನಾವು ಚೇಂಜ್ ಮಾಡಕ್ಕೆ ಹೇಳಿರ್ತೀವಿ ಸರ್. ಯಾಕೆಂದ್ರೆ ಒಂದೇ ತರ ಹಾಕೋದಕ್ಕಿಂತ ಚೇಂಜ್ ಮಾಡಿ ಇದ್ ಮಾಡೋದಕ್ಕೂ ಇದ್ ಮಾಡ್ತಿರ್ತೀವಿ. ಒಂದೇ ತರ ಹಾಕ್ಬೇಡಿ, ಚೇಂಜ್ ಮಾಡಿ. 1-2-3 ವರ್ಷ ಆದ್ಮೇಲೆ ಬೇರೆ ಪ್ರಾಡಕ್ಟ್ ಹಾಕಿದ್ರು ಅಲ್ಲಿ ಇದಾಗುತ್ತೆ. ಒಂದೇ ತರ ಹಾಕೋದ್ ಬೇಡ ಅಂತ. ಹಂಗಾಗಿ ಮತ್ತೆ ನಾವು ಈ ಕಂಪ್ನಿಯನ್ನು ನೋಡ್ಬಿಟ್ಟು ನಾವು MMB ಕಂಪ್ನಿ ಅಂತ ಒಂದು ಬೆಂಗಳೂರಿಂದ ತರಿಸಿ ಇದ್ ಮಾಡಿದ್ವಿ. ಚೆನ್ನಾಗ್ ಬಂದಿದೆ ಅಂತ ಹೇಳ್ತಿದ್ದಾರೆ ಸರ್. ಎಲ್ಲಾ ರೈತರು ಗುಡ್ ಒಪಿನಿಯನ್ ಹೇಳ್ತಿದ್ದಾರೆ ಸರ್. ಯಾರು ಬೇಡ ಅಂತ ಹೇಳಿ ವೆಯ್ಟ್ ಇಂದ ಎಲ್ಲ ವೆಯ್ಟ್ ಮಾಡ್ತಾರಲ್ವಾ? ಹೌದು ಸರ್.
ಅದು ಚೆನ್ನಾಗ್ ಬಂದಿದೆ ಅಂತ ಹೇಳ್ತಾರೆ. ಇಲ್ಲೇ ಒಂದು ನುಲೆನೂರ್ ಅಂತ ಬರ್ ಸರ್, ಹ್ಮ್. ಅಲ್ಲಿ ಕೊಟ್ಟಿದ್ದು ಒಂದು ಪಾರ್ಟಿ ಸಣ್ಣ ಗಿಡಕ್ಕೆ ಕೊಟ್ಟಿದ್ದಾರೆ. ಹ್ಮ್ ಬಹಳ ಚೆನ್ನಾಗಿ ಇದಾಗಿದೆ. ನಾವು ಹಾಕಿದ್ಮೇಲೆ ಒಂದು ವಾರ 8 ದಿನಕ್ಕೆ ಚೇಂಜ್ ಆದ ಗಿಡ ಅಂತ ಹೇಳಿದೆ ಸರ್. ಹ್ಮ್, ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀವಿ, ಕೇಳ್ಬೋದು ಸರ್. ಓಕೆ ಸರ್, ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಸರ್. ಎಲ್ಲಾರ್ಗು ರೈತರಿಗೆ ತಿಳಿಸಿ ಹ್ಞೂ ಸರ್, ಈ ತಿಳಿಸ್ತೀವಿ. ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಬೇಕು ರೈತರು. ಹಾ. ರೈತರಿಗೆ ಅನುಕೂಲ ಆಗ್ಲಿ ಅಂತ ಇದು ಮಾಡಿರೋದು ನಾವು. ಓಕೆ ಸರ್, ನೀವು ಎಲ್ಲಾರ್ಗು ಪ್ರಮೋಟ್ ಮಾಡಿ ಕೊಡಿ ಎಲ್ಲಾರ್ಗು. ಕೊಡ್ತೀವಿ ಸರ್. ಆಯ್ತು.